ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ರವಿಕುಮಾರ್ ಸರ್, ಮೋಸ್ಟ್ಲಿ ನೀವು ಈ ಹಿಂದೆ ಇದೇ ತರ ಡಿಬೇಟ್ ಅಲ್ಲಿ ಭಾಗಿಯಾದಾಗ ನೀವು ಹೇಳ್ತಾ ಇದ್ರಿ, ಎಲ್ಲ ಕಡೆ ಕೂಡ ಚಿನ್ನದ ಮೇಲೆ ಹೂಡಿಕೆ ಮಾಡೋದಕ್ಕೆ ಜಾಸ್ತಿ ಜನ ಮುಂದೆ ಬರ್ತಿದ್ದಾರೆ, ಸ್ಟಾಕ್ ಮಾಡಿ ಇಟ್ಕೊಳ್ತಾ ಇದ್ದಾರೆ, ಹಂಗಾಗಿ ಜನಸಾಮಾನ್ಯರಿಗೆ ಸ್ವಲ್ಪ ಚಿನ್ನದ ರೇಟ್ ಜಾಸ್ತಿ ಅನಿಸ್ತಾ ಇದೆ ಅಂತ. ಸ್ಟಾಕ್ ಮಾಡಿ ಇಟ್ಕೊಂಡಿರೋದೆಲ್ಲ ಈಗ ಆಚೆ ಬರ್ತಾ ಇದೆ ಅಂತ ಭಾವಿಸಬಹುದಾ? ಈ ಸೇಫ್ ಹ್ಯಾವೆನ್ ಸುರಕ್ಷಾ ಧಾಮ ಮಾಡೋರೆಲ್ಲ ತುಂಬಾ ದೊಡ್ಡ ಶ್ರೀಮಂತರು, ಇಂಟರ್ನ್ಯಾಷನಲ್ ಲೆವೆಲ್ ಆಡೋರು, ಬ್ಯಾಂಕ್ಸ್, ಬ್ಯಾಂಕ್ ಆಫ್ ಚೈನಾ ಆಗಲಿ, ನಮ್ಮ ರಿಸರ್ವ್ ಬ್ಯಾಂಕ್ ಆಗಲಿ, ನಾವೆಲ್ಲ ಏನು ಮುಂದಕ್ಕೆ ಸುರಕ್ಷತೆ ಹೆಂಗಿರುತ್ತೋ ಏನೋ, ಎಕನಾಮಿಕ್ ಆಕ್ಟಿವಿಟಿ ಹೆಂಗಿರುತ್ತೋ ಏನೋ ಅಂತ ಅವರೆಲ್ಲ ಟ್ರೆಷರಿಗೋಸ್ಕರ ಪರ್ಚೇಸ್ ಮಾಡಿದ್ರು. ಅದನ್ನು ಫಾಲೋ ಮಾಡಿಕೊಂಡು ಕೆಲವ್ರು ಏನು ಮಾಡಿದ್ರು, ಡೊಮೆಸ್ಟಿಕ್ ಆಗಿ ಅಯ್ಯೋ ನಾವು ಇದರಲ್ಲಿ ಬೆಳೆದ್ಬೇಡ, ಚಿನ್ನ ಜಾಸ್ತಿ ಆಗುತ್ತೆ ಅಂತ ತುಂಬ ಜನ ಪರ್ಚೇಸು ಮಾಡಿದ್ರು. ಅತಿ ಬೆಲೆಗಳಲ್ಲೂ ಪರ್ಚೇಸ್ ಮಾಡಿದವ್ರಿಗೆ ಇವಾಗ ನಷ್ಟನೂ ಆಗಿದೆ. ಆಮೇಲೆ ಇಂಪಾರ್ಟೆಂಟ್, ಈಗ ಸಾರ್ ಹೇಳ್ದಂಗೆ ಇವಾಗ ಬಾಂಡ್ ಈಲ್ಡ್ ನೋಡಿ, ಚಿನ್ನ ಮಾರಿದ್ರೆ ಮಾತ್ರ ದುಡ್ಡಾಗತ್ತೆ. ಅದೇ ಬಾಂಡ್ ಅಲ್ಲಿ ಈಲ್ಡ್ ಬರ್ತಾ ಇದ್ರೆ ಅವ್ರ ದುಡ್ಡು ಇರುತ್ತೆ, ಮಂತ್ಲಿ ರಿಟರ್ನ್ಸು ಬರುತ್ತೆ. ಚಿನ್ನ ಮಂತ್ಲಿ ರಿಟರ್ನ್ಸ್ ಯಾವುದು ಬರಲ್ಲ. ಅವರು ಈ ತರ ಸುರಕ್ಷಾಧಾಮಕ್ಕೋಸ್ಕರ ಕೂಡಿಡಬೇಕು, ಕಷ್ಟ ಕಾಲ ಬಂದಾಗ ಮಾರಬೇಕಾಗತ್ತೆ. ಇವಾಗ ಆ ಪರಿಸ್ಥಿತಿ ಆ ತರ ಬಂದಿರೋದ್ರಿಂದ ಇವಾಗ ಎಲ್ಲ ಆಫ್ಲೋಡ್ ಮಾಡ್ತಾ ಇದ್ದಾರೆ. ಈಗ ಶೇರಲ್ಲಿ ಆಗಿರೋ ಲಾಸ್ನೆಲ್ಲ ಕವರ್ ಮಾಡೋದಕ್ಕೆ ಗೋಲ್ಡಲ್ಲೆಲ್ಲ ಆಫ್ಲೋಡ್ ಮಾಡ್ತಾರೆ, ಯಾಕೆ ಇದ್ರ ಲಾಭ ಬಂದಿದೆ. ಇದನ್ನ ನೋಡಿ ನಮ್ಮ ಸಾಮಾನ್ಯ ಇನ್ವೆಸ್ಟರ್ಸು ಇದರಿಂದ ಹೋಗ್ಬಾರ್ದು, ಯಾಕೆಂದ್ರೆ ಹೈಲಿ ವೊಲಟೈಲ್ ಮಾರ್ಕೆಟ್ ಇದು. ಏನಿದ್ರು ನಿಮ್ಮ ಮನೆಗೆ ಏನು ಬೇಕೋ ಅದು ರೈಟ್ ಟೈಮ್ ನೋಡಿ ತೊಗೊಳೋದು ಬುದ್ಧಿವಂತಿಕೆ. ಇದ್ರ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿ, ನನಗೆ ಗೊತ್ತು ಇದು ಡಬಲ್ ಆಗುತ್ತೆ. ನೋಡಿ, ತುಂಬ ದಿನದಿಂದ ಹೇಳ್ತಾ ಇದ್ರು ತ್ರಿಬಲ್ ಆಗುತ್ತೆ, ಬೆಳ್ಳಿ 10 ಲಕ್ಷ ಆಗುತ್ತೆ, ಚಿನ್ನ 20 ಲಕ್ಷ ಆಗುತ್ತೆ ಅಂತ. ಅದೆಲ್ಲ ಫಂಡಮೆಂಟಲಿ ಸ್ಟ್ರಾಂಗ್. ಕಾಲದಿಂದನೂ ಚಿನ್ನ ಯಾವತ್ತಿದ್ರೂ ಮೇಲಕ್ಕೆ ಹೋಗೋದು, ಬೆಳ್ಳಿನೂ ಮೇಲಕ್ಕೆ ಹೋಗೋದು. ಬಟ್ ಇದೊಂಥರ ಸುವರ್ಣ ಅವಕಾಶ. ಇವಾಗ ಒಂದು ಕರೆಕ್ಷನ್ ಆಗಿದೆ, ವಂಡರ್ಫುಲ್ ಕರೆಕ್ಷನ್ ಆಗಿದೆ. ಯಾರು ವಿತ್ಹೋಲ್ಡ್ ಮಾಡಿದ್ರು ಪರ್ಚೇಸು, ಅವ್ರು ಇವಾಗ ಸ್ಟಾರ್ಟ್ ಮಾಡ್ಬೋದು ತಗೊಳೋದಕ್ಕೆ. ಡೋಂಟ್ ಬಿ ಇನ್ವೆಸ್ಟರ್ಸ್. ಏನಿದ್ರು ನಿಮ್ಗೆ ಏನು ಬೇಕೋ ರಿಕ್ವೈರ್ಮೆಂಟ್, ಅಥವಾ ನಿಮ್ಮ ಸೇವಿಂಗ್ಸ್ ಅಲ್ಲಿ 20% ಆಗಿ ಇನ್ವೆಸ್ಟರ್ ಆಗಿ ಯಾವತ್ತು ಲಾಂಗ್ ಟರ್ಮ್ ಅಲ್ಲಿ ನಿಮಗೆ ಸಿಕ್ಕೇ ಸಿಗುತ್ತೆ. ಓಕೆ, ಶ್ರೀನಿವಾಸ್ ಸರ್, ಏನ್ ರಿಯಾಕ್ಷನ್ ನಿಮ್ದು? ಈಗ ಅಂದ್ರೆ ಸರ್ ಹೇಳ್ದಂಗೆ ರವಿಕುಮಾರ್ ಸರ್ ಮೋಸ್ಟ್ಲಿ ಸುಮಾರು ಜನ ಹೂಡಿಕೆ ಮಾಡೋದಕ್ಕೆ ಪ್ಲಾನ್ ಮಾಡ್ತಾ ಇರ್ತಾರೆ, ಮುಂದೆ ಡಬಲ್ ಕೊಡಬಹುದು, ತ್ರಿಬಲ್ ಕೊಡಬಹುದು, ನಮಗೆ ಅತಿ ಹೆಚ್ಚಿನ ಲಾಭ ಬರುತ್ತೆ, ನಮಗೆ ಇದರಲ್ಲಿ ಎಕ್ಸ್ಪೋರ್ಟ್ ಇದೀವಿ ಅಂತ. ಹಂಗಂದವರು ಕೂಡ ಕೈ ಸುಟ್ಕೊಂಡಿರುವಂತ ಉದಾಹರಣೆಗಳು ಅನೇಕ ಬಾರಿ ನಮ್ಮ ಮುಂದೆ ಇದೆ ಅಂತ. ಅಂತವ್ರಿಗೆ ಏನ್ ಹೇಳ್ತೀರಿ ಹೂಡಿಕೆದಾರರಿಗೆ ಅಂತ? ಅಲ್ಲ, ಹೂಡಿಕೆದಾರರಿಗೆ ಈಗ ಏನು ಹೇಳೋಕೆ ಆಗಲ್ಲ, ಯಾಕೆಂದ್ರೆ ಯುದ್ಧ ನಡೀತಾ ಇದೆ. ಫಸ್ಟ್ ಏನ್ ಬೇಕು, ಪ್ರೈಮರಿ ನಮಗೆ ಫುಡ್ಡು, ಶೆಲ್ಟರು, ಈ ಥರದ್ದೇ ಬೇಕಾಗತ್ತೆ. ಈಗ ನೋಡಿ, ಎಲ್ಲರೂ ಈಗ ಗ್ಯಾಸ್ ಏನಕ್ಕೆ ಎಲ್ಲ ಸುಮ್ಮನೆ ಮುಂದೆ ಬಂದು ಪರ್ಚೇಸ್ ಮಾಡ್ತಾ ಇದ್ದಾರೆ, ಅಯ್ಯೋ ನಾಳೆ ಏನಾಗುತ್ತೋ ಏನೋ ಅನ್ನೋ ಉದ್ದೇಶದಿಂದ ಮಾಡ್ತಾ ಇದ್ದಾರೆ. ಅದು ತಪ್ಪು. ನಮ್ಮಲ್ಲಿ ಇಲ್ಲಿವರೆಗೂ 25 ಡೇಸ್ ಆಯ್ತು ಇವತ್ತು ಯುದ್ಧ ಸ್ಟಾರ್ಟ್ ಆಗಿ. ಪೆಟ್ರೋಲ್ ಡೀಸೆಲ್ ಜಾಸ್ತಿ ಆಗಿಲ್ಲ, ಓನ್ಲಿ ಪ್ರೀಮಿಯಂ ಪೆಟ್ರೋಲ್ ಮಾತ್ರ ಸ್ವಲ್ಪ ಇದು ಮಾಡಿದ್ದಾರೆ. ಏನಕ್ಕೆ ಜಾಸ್ತಿ ಆಗಿಲ್ಲ ಅಂದ್ರೆ ನಮ್ಮ ಹತ್ರ ಸ್ಟಾಕ್ ಇಟ್ಟಿದ್ರು. ನಾನು ಫಸ್ಟ್ ಅಲ್ಲಿ ನಿಮ್ಮ ಈ ಚಾನಲ್ ಅಲ್ಲೇ ಹೇಳಿದೆ, ಯಾಕೆಂದ್ರೆ ಇನ್ನು 1 ಮಂತ್ ವರೆಗೂ ನಮಗೆ ಸ್ಟಾಕ್ ಇದೆ ಅಂತ. ಸೊ ಅದಕ್ಕೋಸ್ಕರ ಈಗ ಗೋಲ್ಡ್ ಇನ್ವೆಸ್ಟ್ಮೆಂಟ್ ಮಾಡೋರಿಗೆ ಮಾತ್ರ ಈಗ ತಗೋಬಹುದು ಅಷ್ಟೇ. ಅವರು ನಮ್ಮ ರವಿಕುಮಾರ್ ಅವರು ಹೇಳಿದಂಗೆ 20% ಮಾತ್ರ ಇನ್ವೆಸ್ಟ್ಮೆಂಟ್ ಮಾಡಿ. ನಿಮ್ಮ ಅರ್ನಿಂಗ್ಸ್ ಅಲ್ಲಿ ಪ್ರಯಾರಿಟಿ ಇರೋದು ಬೇಸಿಕ್ ಥಿಂಗ್ಸ್ಗೆ, ನೆಸೆಸಿಟೀಸ್ಗೆ. 20% ಮಾತ್ರ ನೀವು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಇದೊಂದು ಆಪರ್ಚುನಿಟಿ. ಯಾಕೆಂದ್ರೆ ಗೋಲ್ಡ್ ಯಾವತ್ತು ರೈಸ್ ಆದರೆ ಜಾಸ್ತಿ ಕಂಟಿನ್ಯೂ ಆಗ್ತಾನೆ ಇರುತ್ತೆ. ಕಮ್ಮಿ ಆದರೆ, ಈಗ ರೈಸ್ ಆದರೆ 1000, 1500 ಆ ಥರ ರೈಸ್ ಆಗುತ್ತೆ, ಕಮ್ಮಿ ಆದರೆ 200, 300 ಈ ಥರ ಕಮ್ಮಿ ಆಗುತ್ತೆ. ಯುದ್ಧ ಸ್ಟಾರ್ಟ್ ಆಗಿದ್ದಾಗಿಂದ ಈ ಥರ ಆಗಿದೆ ಬಿಟ್ಟು, ಯುದ್ಧದಿಂದ ಇಲ್ಲ ಅಂದರೆ ಈ ಥರ ಗೋಲ್ಡ್ ಆಗ್ತಾ ಇರಲಿಲ್ಲ. ಅದಕ್ಕೋಸ್ಕರ ನಾನೇನು ಹೇಳೋದು ಅಂದರೆ ಟೆಂಪರರಿ ಇರುತ್ತೆ, ಪರ್ಚೇಸ್ ಮಾಡೋರು ಮಾಡ್ಬೋದು. ಓಕೆ, ನರಸಿಂಹಕುಮಾರ್ ಸರ್, ಈಗ ಬಹುತೇಕ ಸಲ ನಾವು ಅಂದ್ಕೊಳ್ತಾ ಇದ್ವಿ, ವಿಶ್ವದಲ್ಲಿ ಯಾವುದೇ ದೇಶಗಳ ಮಧ್ಯೆ ಯುದ್ಧದ ಪರಿಸ್ಥಿತಿ ಇದ್ದಾಗ ಈ ಡಾಲರ್ ಪ್ರೈಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಂಗೇನಾದ್ರೂ ವೇರಿಯೇಷನ್ಗಳಾದಾಗ ಅದು ಚಿನ್ನ ಬೆಳ್ಳಿಯ ಮೇಲೆ ನೇರ ಇಂಪ್ಯಾಕ್ಟ್ ಇರುತ್ತೆ ಅಂತ. ಬಟ್ ಈಗ ಆಲ್ರೆಡಿ ಕೊಲ್ಲಿ ರಾಷ್ಟ್ರಗಳಲ್ಲಿ ಯುದ್ಧ, ಆಲ್ ಆಫ್ ಅ ಸಡನ್ ಚಿನ್ನದ ರೇಟ್ ಕಡಿಮೆ ಆಗುತ್ತೆ, ಮತ್ತೊಂದು ಕಡೆ ಹೂಡಿಕೆದಾರರ ಕಾನ್ಸಂಟ್ರೇಷನ್ ಶಿಫ್ಟ್ ಆಗುತ್ತೆ. ನೀವೇ ಹೇಳ್ದಂಗೆ ಅದು ಬಾಂಡ್ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಸೊ ಯುದ್ಧ ಹೆಂಗ್ ಬೇಕಾದ್ರೂ ಚೇಂಜಸ್ ಮಾಡಬಹುದು, ಯಾವ ಕಡೆನಾದ್ರೂ ಕಾನ್ಸಂಟ್ರೇಷನ್ ಶಿಫ್ಟ್ ಆಗಬಹುದು ಅನ್ನೋದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಇದು ಹೇಗೆ ಅಂತ? ಇದು ಗೋಲ್ಡ್ ಪ್ರೈಸ್ ಇನ್ಕ್ರೀಸ್ ಆಗ್ತಾ ಓನ್ಲಿ ಯುದ್ಧದಿಂದ ನೋಡಬೇಡ್ರಿ, ಯಾಕಂದ್ರೆ ದಿಸ್ ವೇರಿಯಸ್ ಪ್ಯಾರಾಮೀಟರ್ಸ್ ಇದಾವೆ. ಫಾರ್ ಎಕ್ಸಾಂಪಲ್, ಇವತ್ತು ಸ್ಟಾಕ್ ಮಾರ್ಕೆಟ್ ವ್ಯಾಲ್ಯೂಯೇಷನ್ ಜಾಸ್ತಿ ಆಯಿತು. ಫಾರ್ ಎಕ್ಸಾಂಪಲ್, ಸ್ಟಾಕ್ ಮಾರ್ಕೆಟ್ ಅಂದ್ರೆ ನಾವು ಯೂಶಲಿ PE ರೇಷಿಯೋಸ್ ಅಂತ ಹೇಳ್ತೀವಿ. ಸೊ ನಮ್ಮ ಇಂಡಿಯನ್ PE ರೇಷಿಯೋಸ್ ಇದು ಪ್ರೀಮಿಯಂ 22 PE ರೇಷಿಯೋ ನಿಫ್ಟಿ ನಡೀತಾ ಇರೋದು. ಸೊ ಜಾಸ್ತಿ ಆಯ್ದಾಗ ಏನ್ ಮಾಡ್ತಾರೆ ಜನ, ಎಲ್ಲರೂ ಗೋಲ್ಡ್ ಸೇವಿಂಗ್ ಒಳಗೆ ಹಾಕ್ತಾ ಇರ್ತಾರೆ. ಇವಾಗ ದ ವೇ ದ ಮಾರ್ಕೆಟ್ಸ್ ಆರ್ ಫಾಲಿಂಗ್, ಇವತ್ತಿನ ವ್ಯಾಲ್ಯೂ ಬಂದ್ಬಿಟ್ಟು 19.6 PE ರೇಷಿಯೋ ಐತೆ. ಸೊ ಸೇಮ್ ಥಿಂಗ್ ಐ ಕ್ಯಾನ್ ಕೋಆರ್ಡಿನೇಟ್ ವಿತ್ ದ ಕೋವಿಡ್ ಟೈಮ್ ಒಳಗೆ. ಕೋವಿಡ್ ಟೈಮ್ ಒಳಗೆ 17.6 ಇಸ್ ದ ನಿಫ್ಟಿ PE. ಅಲ್ಲಿ ಬಂದವಾಗ ಏನಾಯ್ತು, ಗೋಲ್ಡ್ ಎಲ್ಲ ಮಾರ್ಬಿಟ್ಟಿದ್ದಾರೆ. ಆ ದುಡ್ಡೆಲ್ಲ ಎಲ್ಲಿ ಬಂತು, ಸ್ಟಾಕ್ ಮಾರ್ಕೆಟ್ ಬಂತು. ಸೊ ಸೇಮ್ ಥಿಂಗ್ ಕ್ಯಾನ್ ಹ್ಯಾಪನ್. ಇವತ್ತು ವ್ಯಾಲ್ಯೂಯೇಷನ್ ಆದಷ್ಟು ಕಮ್ಮಿ ಆಗ್ತಾನೆ ಐತೆ. ಆದಷ್ಟು ಯಾವ ಲೆವೆಲ್ಗೆ ಅಟ್ರಾಕ್ಷನ್ ಬರ್ತದೋ, ಇದ್ದಿದ್ದ ಸ್ಟಾಕ್ಸ್
ಗೋಲ್ಡ್ ಎಲ್ಲ ಸೇಲ್ ಮಾಡಿಬಿಟ್ಟು ಅದೆಲ್ಲ ಇಲ್ಲಿ ಬರ್ತದೆ, ಸ್ಟಾಕ್ ಇನ್ವೆಸ್ಟ್ಮೆಂಟ್ ಸ್ಟಾಕ್ ಇನ್ವೆಸ್ಟ್ಮೆಂಟ್ ಬರ್ತಾರೆ. ಸೊ ಅದು ಮ್ಯೂಚುವಲ್ ಫಂಡ್ ಆಗಿರ್ಬೋದು, ಅದು ಸ್ಟಾಕ್ಸ್ ಆಗಿರ್ಬೋದು. ಸೊ ಆ ಒಂದು ನಮಗೆ ನೋಡ್ಕೋಬೇಕು, ಯಾಕಂದ್ರೆ ಯುದ್ಧದಿಂದ ಇದು ಆಗ್ತಾ ಇಲ್ಲ, ವೇರಿಯಸ್ ಪ್ಯಾರಾಮೀಟರ್ಸ್ ನಡೀತದೆ. ಸೊ ಇವಾಗ ಫಾರ್ ಎಕ್ಸಾಂಪಲ್ ನೀವು ನೋಡಿದ್ರೆ ಯು ಎಸ್ ಎ ಪಿ ರೇಷಿಯೋ 28 ಐತೆ. ಸೊ ಫಸ್ಟ್ ಬಿದ್ರೆ ಯು ಎಸ್ ಎ ಬಿದ್ರೆ ಇಂಡಿಯಾ ಡೆಫಿನೆಟ್ಲಿ ಬಿದ್ದೇ ಬರ್ತದೆ, ಯಾಕಂದ್ರೆ ಯು ಎಸ್ ಎ ಅಲ್ಲೆಲ್ಲ ಸೀಸ್ ಮಾಡಿದ್ರೆ ನಮಗೆ ಕೋಲ್ಡ್ ಬರ್ತದೆ ಅಂತ ಹೇಳ್ತಾರೆ. ಸೊ ಅವ್ರ ಪಿ ರೇಷಿಯೋ ಅಷ್ಟು ಜಾಸ್ತಿ ಇದ್ದವಾಗೆ ವಿ ಕೆನಾಟ್ ಸಸ್ಟೈನ್ ದಟ್, ಅಲ್ಲಿಂದ ಸಸ್ಟೈನ್ ಆಗ್ತದೆ ಅಂತ ವಿ ಕೆನಾಟ್ ಎಕ್ಸ್ಪೆಕ್ಟ್ ಇಟ್. ಅಲ್ಲಿಂದ ಮಾರ್ಕೆಟ್ ಬಿದ್ರೆ ನಮ್ಮ ಇಂಡಿಯನ್ ಮಾರ್ಕೆಟ್ ಇನ್ನ ಬೀಳ್ತದೆ, ನಮ್ಮ ಇಂಡಿಯನ್ ಮಾರ್ಕೆಟ್ ಬಿದ್ರೆ ಏನಾಗ್ತದೆ, ನಮ್ಮ ಪಿ ರೇಷಿಯೋಸ್ ಇನ್ನ ಚೀಪ್ ಆಗ್ತದೆ, ಅಂದ್ರೆ ನಮ್ಮ ವ್ಯಾಲ್ಯೂಯೇಷನ್ ಕಮ್ಮಿ ಆಗ್ತದೆ. ಅವಾಗೆ ಅಕ್ರಾಸ್ ದ ಗ್ಲೋಬ್ ಗೋಲ್ಡ್ ಸಿಲ್ವರ್ ಸೇಲ್ ಮಾಡಕ್ಕೆ ಸ್ಟಾರ್ಟ್ ಆಗ್ತದೆ. ಸೊ ಇವತ್ತು ನನ್ನ ಪ್ರಕಾರ ಹೇಳಿದ್ರೆ ದಿಸ್ ಓನ್ಲಿ ಎ ಟ್ರೈಲರ್ ಆಫ್ ದ ಗೋಲ್ಡ್ ಸಿಲ್ವರ್. ಇನ್ನ ಮುಂದೆ ಕರೆಕ್ಷನ್ ಆದ್ರೂ ಆಗ್ಬಹುದು ಅನ್ನೋದು ನನ್ನ ಅಭಿಪ್ರಾಯ, ಬಿಕಾಸ್ ದ ವೇ ದ ವ್ಯಾಲ್ಯೂಯೇಷನ್ ಇಸ್ ಗೆಟಿಂಗ್ ಚೀಪರ್. ಸೊ ಅಲ್ಲಿಂದ ದುಡ್ಡು ಇಲ್ಲಿಗೆ ಶಿಫ್ಟ್ ಆಗಬಹುದು. ಓಕೆ, ರವಿಕುಮಾರ್ ಸರ್, ನಿಮ್ಮ ರಿಯಾಕ್ಷನ್ ಹೇಳು. ಸರ್ ಹೇಳ್ತಾ ಇದ್ದಾರೆ ನರಸಿಂಹಕುಮಾರ್ ಸರ್, ಇದು ಜಸ್ಟ್ ಟ್ರೈಲರ್ ಅಷ್ಟೇ, ಇನ್ನು ಪಿಕ್ಚರ್ ಅಭಿ ಬಾಕಿ ಹೈ ಅನ್ನೋ ತರ ಇದೆ ಅಂತ ಅವ್ರು ಹೇಳ್ತಿದ್ದಾರೆ. ಇದು ನೋಡಿ, ನಿನ್ನೆನೆ ಈಗ ಟ್ರಂಪ್ ಅವರು ಪೀಸ್ ಟಾಕ್ ಅಂದಿದ ತಕ್ಷಣ ಮತ್ತೆ ಗೋಲ್ಡ್ ಹತ್ತಕ್ಕೆ ಶುರುವಾಯಿತು. ಇವಾಗ ಮತ್ತೆ ಇರಾನ್ ಯಾವಾಗ ರಿಜೆಕ್ಟ್ ಮಾಡುತ್ತೋ ಮತ್ತೆ ಇವತ್ತು ಇದು ಡೌನ್ ಫಾಲ್ ಸ್ಟಾರ್ಟ್ ಆಗಿದೆ. ಇದು ಈ ಒಂದು ಪರಿಸ್ಥಿತಿ 40 ವರ್ಷದ ಹಿಂದೆ ಇದೇ ಥರ ಆಗಿತ್ತು, ಅನ್ವಾಲಟೈಲ್ ಆಗಿತ್ತು, ಮಾರ್ಕೆಟು ವಾಲಟೈಲ್ ಆಯಿತು. ಇದೇ ಥರ ಪರಿಸ್ಥಿತಿ ಇವಾಗ ಹಿಂಗೆ ಕಂಟಿನ್ಯೂ ಆದರೆ ಚಿನ್ನ ಇನ್ನೂ ಸಾಕಷ್ಟು ಇನ್ನೂ ಒಂದು 10 to 20% ಮತ್ತೆ ಕರೆಕ್ಷನ್ ನೋಡೋ ಸಾಧ್ಯತೆ ಇದೆ. ಬಟ್ ಅದೇ ರೀತಿಯಲ್ಲಿ ಎಲ್ಲ ಸೆಟ್ಲಾಗಿ ಬಾಂಡ್ ಈಲ್ಡು ಈಗ ನೋಡಿ ಅವರಿಗೆಲ್ಲ ಚಿನ್ನ ಬೆಲೆ ಹತ್ತೋವಾಗ ಕಾರಣಗಳಿದ್ದು ಇಂಟ್ರೆಸ್ಟು, ಫೆಡ್ ಇಂಟ್ರೆಸ್ಟ್ ಕಮ್ಮಿ ಮಾಡತ್ತೆ ನಾವಾಗ. ಫೆಡ್ ಇಂಟ್ರೆಸ್ಟ್ ಯಾವಾಗ ಕಮ್ಮಿ ಮಾಡತ್ತೆ ನಾವಾಗ ಅವ್ರಿಗೆ ಎಲ್ರಿಗೂ ಏನು ಇನ್ವೆಸ್ಟ್ ಮಾಡೋದಕ್ಕೆ ದುಡ್ಡು ಬೇಕು. ಇವಾಗ ನೋಡಿ ಬಾಂಡ್ಸ್ ಈಲ್ಡ್ ಕೊಟ್ಟಿದೆ ಇವಾಗ, ಆಮೇಲೆ ಡಾಲರ್ ಸ್ಟ್ರಾಂಗ್ ಆಗಿದೆ. ಇವೆಲ್ಲ ಇರಬೇಕಾದ್ರೆ ಅವ್ರಿಗೆ ಮಂತ್ಲಿ ಈಲ್ಡ್ ಸಿಗಬೇಕಾದ್ರೆ ಯಾಕೆ ಚಿನ್ನ ನಾವು ಇಟ್ಕೊಂಡು ಹೋಲ್ಡ್ ಮಾಡಬೇಕು ಅಂತ ಮಾಡ್ತಿದ್ದಾರೆ. ಇದರಲ್ಲಿ ಏನು ಅಂದರೆ ನಮ್ಮ ಒಂದು ಅಭಿಪ್ರಾಯ ಏನಂದರೆ ಇಂಥ ಸಿಚುವೇಶನಲ್ಲಿ ಯುಟಿಲೈಸ್ ಮಾಡಬೇಕು. ಇದು ಸ್ವರ್ಣಾವಕಾಶ. ಈ ಸಿಚುವೇಶನ್ನ ಎಲ್ಲರೂ ಯೂಸ್ ಮಾಡಬೇಕು ಇದನ್ನ. ಇದು ಮತ್ತೆ ಗ್ಯಾರಂಟಿ ಇರಲ್ಲ ಈ ಪ್ರೈಸ್ ಮತ್ತೆ ಯಾವತ್ತು ಫಂಡಮೆಂಟಲಿ ಗೋಲ್ಡ್ ಅಂಡ್ ಸಿಲ್ವರ್ ಯಾವತ್ತೂ ಸ್ಟ್ರಾಂಗ್ ಬೆಳೀತಾ ಇರುತ್ತೆ. ಕೂಡ ಏನಾಗ್ತಾ ಇದೆ ಅನ್ನೋದನ್ನ ಅಂದಾಜ್ ಪ್ರೆಡಿಕ್ಷನ್ ಮಾಡಕ್ ಆಗ್ತಾ ಇಲ್ಲ ಅಂತ, ಏನ್ ಬೇಕಾದ್ರೂ ಆಗಬಹುದು ಅಂತ. ಇಂಥ ಸಿಚುವೇಶನ್ ಏನಾದ್ರೂ ಆಗ್ಬೋದು. ವಾರ ಮೇಲೆ ಎವ್ರಿಥಿಂಗ್ ಇಸ್ ಗುಡ್, ಲವ್ ಅಂಡ್ ವಾರ್ ಅಲ್ಲಿ ಎಲ್ಲಾನು ಒಳ್ಳೇದೆ, ಕೆಟ್ಟದ್ದು ಒಳ್ಳೇದು, ಎಲ್ಲ ಒಳ್ಳೇದೆ. ಅದರಲ್ಲಿ ಬುದ್ಧಿವಂತರು ಇದರಲ್ಲಿ ಈ ಟೈಮಲ್ಲಿ ಉಪಯೋಗ ಮಾಡ್ಕೊಬೇಕು. ನೋಡಿ, ಶೇರ್ ಮಾರ್ಕೆಟು ಮತ್ತು ಹೂಡಿಕೆ ಅಥವಾ ನಮಗೇನ್ ಲಾಭ ಇದನ್ನೆಲ್ಲ ಪಕ್ಕಕ್ಕಿಡಿ. ಜನಸಾಮಾನ್ಯರು ನಾವೇನು ಯೋಚನೆ ಮಾಡಬೇಕು, ರೇಟ್ ಯಾವಾಗ ಕಡಿಮೆ ಆಗುತ್ತೆ, ನಾವು ಯಾವಾಗ ಚಿನ್ನ ಕೊಡಬೇಕು ಅಂತ ಯೋಚನೆ ಮಾಡ್ತಾ ಇದ್ವಲ್ಲ, ಇದು ಸಕಾಲ, ಗುಡ್ ಟೈಮ್ ಅಂತ. ಇನ್ನೂ ಇದಕ್ಕಿಂತ ಕಡಿಮೆ ಆಗುತ್ತೆ ಅಂತ ಕಾಯೋ ಬದಲು ಸ್ವಲ್ಪ ಮಟ್ಟಿಗೆ ಹೂಡಿಕೆ ಮಾಡಿ ಚಿನ್ನ ಕೊಂಡ್ರೆ ಒಳ್ಳೆಯದು ಅನ್ನುವಂತಹ ವಿಚಾರವನ್ನ ಎಕ್ಸ್ಪರ್ಟ್ಸ್ ಹೇಳ್ತಿದ್ದಾರೆ.